ನಮಸ್ಕಾರ ಎಲ್ಲರಿಗೂ. SIR ಎನ್ಯುಮರೇಷನ್ ಫಾರಂನ ನೀವು ಭರ್ತಿ ಮಾಡಬೇಕಾಗಿತ್ತು ಅಥವಾ ತುಂಬಬೇಕಾಗಿತ್ತು ಅಂತಂದರೆ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ತಂದೆ ತಾಯಿ ಹಾಗೂ ಸಂಬಂಧಿಕರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಅಂತಂದರೆ ನೀವು ಯಾವ ರೀತಿಯಾಗಿ SIR ಎನ್ಯುಮರೇಷನ್ ಫಾರಂನ ಭರ್ತಿ ಮಾಡಬೇಕು ಅಥವಾ ತುಂಬಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ತಂದೆ ತಾಯಿ ಹೆಸರು ಹಾಗೂ ಸಂಬಂಧಿಕರ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ ಅಂತಂದ್ರೆ SIR ಎನ್ಯುಮರೇಷನ್ ಫಾರಂನ ನೀವು ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅಥವಾ ತುಂಬಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. SIR ಎನ್ಯುಮರೇಷನ್ ಫಾರಂ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಮತದಾರರ ವಿವರಗಳು ಇರುವಂತದ್ದು, ಅಂದ್ರೆ ನಿಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಹೆಸರಾಗಿರ್ಬೋದು ಅಥವಾ ತಂದೆ ತಾಯಿ ಹೆಸರಾಗಿರ್ಬೋದು ಹಾಗೂ ವಿಳಾಸವನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇದು ಮೊದಲನೇ ಕಾಲಮ್ ಅಲ್ಲಿ. ಇನ್ನು ಎರಡನೇ ಕಾಲಮ್ ಅಲ್ಲಿ ವಿಧಾನಸಭಾ ಕ್ಷೇತ್ರದ ವಿವರಗಳು ಇರುವಂತದ್ದು, ಅಂದ್ರೆ ಭಾಗದ ಸಂಖ್ಯೆ ಆಗಿರ್ಬೋದು ಅಥವಾ ಕ್ರಮ ಸಂಖ್ಯೆ ಆಗಿರ್ಬೋದು, ವಿಧಾನಸಭಾ ಕ್ಷೇತ್ರದ ಹೆಸರಾಗಿರ್ಬೋದು ಅಥವಾ ನಿಮ್ಮ ಒಂದು ಜಿಲ್ಲೆಯ ಹೆಸರಾಗಿರ್ಬೋದು, ಈ ಒಂದು ಎರಡನೇ ಕಾಲಮ್ ಅಲ್ಲಿ ಕೊಟ್ಟಿರ್ತಾರೆ. ಇನ್ನು ಮೂರನೇ ಕಾಲಮ್ ಅಲ್ಲಿ ಒಂದು QR ಕೋಡ್ ನ ಕೊಟ್ಟಿರ್ತಾರೆ. ಇನ್ನು ನಾಲ್ಕನೇ ಕಾಲಮ್ ಅಲ್ಲಿ ನಿಮ್ಮ ವೋಟರ್ ID ಕಾರ್ಡ್ ಅಲ್ಲಿ ಇರುವಂತಹ ಒಂದು ಭಾವಚಿತ್ರ ಅಥವಾ ಒಂದು ಫೋಟೋವನ್ನ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಹೊಸದಾಗಿ ಮತ್ತೊಂದು ಫೋಟೋವನ್ನ ಕೂಡ ಇಲ್ಲಿ ಅಂಟಿಸಬೇಕಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ತೆಗೆದಿರುವಂತಹ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನ ಇಲ್ಲಿ ನೀವು ಹೊಸದಾಗಿ ಅಂಟಿಸಬೇಕಾಗಿರುತ್ತೆ. ನಂತರ ಈ ಒಂದು ಎಡಬದಿಯಲ್ಲಿ ಕಾಣುವಂತಹ ಕಾಲಂಗಳಲ್ಲಿ ವಿವರಗಳನ್ನ ಭರ್ತಿ ಮಾಡಬೇಕಾಗಿತ್ತು ಅಂತಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದಂತವರು ಅಥವಾ 2002ರಲ್ಲಿ ವೋಟರ್ ID ಕಾರ್ಡ್ ಇದ್ದಂತವರು ತಮ್ಮ ಒಂದು ವೋಟರ್ ID ಕಾರ್ಡ್ ನಲ್ಲಿ ಇರುವಂತಹ ವಿವರಗಳನ್ನ ಈ ಒಂದು ಎಡಬದಿಯಲ್ಲಿ ಕಾಣುವಂತಹ ಕಾಲಂಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕಾಗಿರುತ್ತೆ, ಅಂದ್ರೆ ತುಂಬಬೇಕಾಗಿರುತ್ತೆ. ಒಂದು ವೇಳೆ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ ಅಥವಾ ನಿಮ್ಮ ಒಂದು ವೋಟರ್ ID ಕಾರ್ಡ್ ಕೂಡ ಇರಲಿಲ್ಲ ಅಂತಂದ್ರೆ ಈ ಬಲಭಾಗದಲ್ಲಿ ಕಾಣುವಂತಹ ಕಾಲಂಗಳಲ್ಲಿ ವಿವರಗಳನ್ನ ಭರ್ತಿ ಮಾಡಬಹುದಾಗಿರುತ್ತೆ. ಆದ್ರೆ ಇದು ವೈಯಕ್ತಿಕ ವಿವರಗಳನ್ನ ಭರ್ತಿ ಮಾಡಕ್ಕೆ ಆಗಲ್ಲ. ನಿಮ್ಮ ತಂದೆ ಅಥವಾ ತಾಯಿ ಹಾಗೂ ಅಜ್ಜ ಅಜ್ಜಿಯ ವಿವರಗಳನ್ನ ಭರ್ತಿ ಮಾಡಬಹುದು. ಯಾರಾದರೂ ಒಬ್ಬರ ವಿವರಗಳನ್ನ ಇಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗಿರುತ್ತೆ. 2002ರ ಪಟ್ಟಿಯಲ್ಲಿ ನಿಮ್ಮ ತಂದೆಯ ಹೆಸರಿತ್ತು ಅಥವಾ ತಾಯಿ ಹೆಸರಿತ್ತು ಹಾಗೂ ಅಜ್ಜ ಅಜ್ಜಿಯ ಹೆಸರು ಇತ್ತು ಅಂತಂದ್ರೆ ಅವರ ಒಂದು ವಿವರಗಳನ್ನ ಇಲ್ಲಿ ಭರ್ತಿ ಮಾಡಬಹುದಾಗಿರುತ್ತೆ. 2002ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಒಂದು ಹೆಸರು ಇದ್ದಂತವರು ಅಥವಾ ಸಂಬಂಧಿಕರ ಹೆಸರು ಇದ್ದಂತವರು ಯಾವ ರೀತಿಯಾಗಿ ಎನ್ಯುಮರೇಷನ್ ಫಾರಂನ ಭರ್ತಿ ಮಾಡಬೇಕು ಅಥವಾ ತುಂಬಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ತಿಳಿಸಿಕೊಟ್ಟಿದ್ದೀನಿ. ಇನ್ನು 2002ರ ಮತದಾರರ ಪಟ್ಟಿನ ನಿಮ್ಮ ಒಂದು ಮೊಬೈಲ್ನ ಮೂಲಕ ವೀಕ್ಷಣೆ ಮಾಡಬೇಕಾಗಿತ್ತು ಅಥವಾ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ತಿಳಿಸಿಕೊಟ್ಟಿದ್ದೀನಿ. ನನ್ನ ಒಂದು ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಆ ಒಂದು ವಿಡಿಯೋ ಕೂಡ ನಿಮಗೆ ಸಿಗುವಂತದ್ದು. ಇನ್ನು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಥವಾ ನಿಮ್ಮ ಸಂಬಂಧಿಕರ ಹೆಸರು ಇರಲಿಲ್ಲ ಅಂತಂದ್ರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ವಿವರಗಳು ನಿಮಗೆ ಸಿಕ್ಕಿರಲಿಲ್ಲ ಅಂತಂದ್ರೆ ಎಡಬದಿಯಲ್ಲಿರುವಂತಹ ಕಾಲಂಗಳಲ್ಲಿ ಮತ್ತು ಬಲಬದಿಯಲ್ಲಿರುವಂತಹ ಕಾಲಂಗಳಲ್ಲಿ ನೀವು ಯಾವುದೇ ರೀತಿಯ ವಿವರಗಳನ್ನ ಭರ್ತಿ ಮಾಡದನೆ ಅಥವಾ ತುಂಬದನೆ ಹಾಗೆ ಕೂಡ ನೀವು ಬಿಡಬಹುದಾಗಿರುತ್ತೆ. ನಿಮಗೆ ವಿವರಗಳು ಲಭ್ಯವಿಲ್ಲ ಅಂತಂದ್ರೆ ಮಾತ್ರ ನೀವು ಯಾವುದೇ ಒಂದು ವಿವರಗಳನ್ನ ತುಂಬದನೆ ಅಥವಾ ಯಾವುದೇ ಒಂದು ವಿವರಗಳನ್ನ ಬರೆದನೆ ಹಾಗೆ ಬಿಡಬಹುದು. ಇಲ್ಲಿ ವಿವರಗಳು ಲಭ್ಯವಿಲ್ಲ ಅಂತ ಈ ರೀತಿಯಾಗಿ ಬರೆಯಿರಿ. ಈ ಎರಡು ಕಾಲಂಗಳಲ್ಲಿ ವಿವರಗಳು ಲಭ್ಯವಿಲ್ಲ ಅಂತ ಬರೆದ ನಂತರ ಇಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಮತದಾರರ ಹೆಸರು ಅಂತಿರುತ್ತೆ. ಯಾರ ಹೆಸರಿನ ಮೇಲೆ ನೀವು ಫಾರಂನ ಭರ್ತಿ ಮಾಡ್ತಿರ್ತೀರಾ ಅಥವಾ ನಿಮ್ಮ ಹೆಸರಿನ ಮೇಲೆ ನೀವೇ ಸ್ವತಃ ಭರ್ತಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಇಲ್ಲಿ ಬರೀಬೇಕಾಗಿರುತ್ತೆ. ಜನ್ಮ ದಿನಾಂಕ ಅಂತ ಕೇಳಿರ್ತಾರೆ. ನಿಮ್ಮ ಒಂದು ಜನ್ಮ ದಿನಾಂಕ ಅಥವಾ ಡೇಟ್ ಆಫ್ ಬರ್ತ್ ನ ಸರಿಯಾಗಿ ಬರೆಯಿರಿ. ನಂತರ ಆಧಾರ್ ಸಂಖ್ಯೆ ಅಂತ ಕೇಳಿರ್ತಾರೆ, ಆಧಾರ್ ಸಂಖ್ಯೆನ ಬರೆಯಿರಿ. ನಂತರ ಮೊಬೈಲ್ ಸಂಖ್ಯೆ ಅಂತ ಕೇಳಿರ್ತಾರೆ, ಮೊಬೈಲ್ ಸಂಖ್ಯೆನ ಬರೆಯಿರಿ. ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳಿರ್ತಾರೆ, ತಂದೆ ಅಥವಾ ಪೋಷಕರ ಹೆಸರನ್ನ ಬರೆಯಿರಿ. ನಂತರ ತಂದೆ ಅಥವಾ ಪೋಷಕರ ಮತದಾರರ ಗುರುತಿನ ಚೀಟಿ ಅಂತ ಕೇಳಿರ್ತಾರೆ, ಅಂದ್ರೆ ವೋಟರ್ ID ಕಾರ್ಡ್ ನಂಬರ್ ಗೊತ್ತಿತ್ತು ಅಂತಂದ್ರೆ ವೋಟರ್ ID ಕಾರ್ಡ್ ನಂಬರ್ ನ ಬರೆಯಿರಿ. ಒಂದು ವೇಳೆ ಗೊತ್ತಿರಲಿಲ್ಲ ಅಂತಂದ್ರೆ ಹಾಗೆ ಕೂಡ ಬಿಡಬಹುದು. ತಾಯಿಯ ಹೆಸರು ಅಂತ ಕೇಳಿರ್ತಾರೆ, ನಿಮ್ಮ ತಾಯಿ ಹೆಸರನ್ನ ಸರಿಯಾಗಿ ಬರೆಯಿರಿ. ನಂತರ ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಹೇಳಿದರೆ ನಿಮ್ಮ ತಾಯಿಯ ವೋಟರ್ ID ಕಾರ್ಡ್ ನಂಬರ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ಬರೆಯಿರಿ, ಗೊತ್ತಿರಲಿಲ್ಲ ಅಂತಂದ್ರೆ ಹಾಗೆ ಬಿಡಿ. ಸಂಗಾತಿಯ ಹೆಸರು ಅಂತ ಕೇಳಿರ್ತಾರೆ, ಸಂಗಾತಿಯ ಹೆಸರನ್ನ ಬರೆಯಿರಿ. ಸಂಗಾತಿಯ ವೋಟರ್ ID ಕಾರ್ಡ್ ನಂಬರ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ಬರೆಯಿರಿ, ಗೊತ್ತಿರಲಿಲ್ಲ ಅಂತಂದ್ರೆ ಹಾಗೆ ಬಿಡಿ. ಇಲ್ಲಿ ಕೆಳಗಡೆ ನಿಮ್ಮ ಒಂದು
ಒಂದು ಸಹಿ ಅಥವಾ ಸಿಗ್ನೇಚರ್ ಕೂಡ ಮಾಡಬೇಕಾಗಿರುತ್ತೆ. ಈ ಒಂದು ಖಾಲಿ ಜಾಗದಲ್ಲಿ ನಿಮ್ಮ ಒಂದು ಸಹಿನ ಮಾಡಿ ಈ ರೀತಿಯಾಗಿ ಎನ್ಯುಮರೇಷನ್ ಫಾರಂ ನ ಭರ್ತಿ ಮಾಡಬಹುದಾಗಿತ್ತು ಅಥವಾ ತುಂಬಬಹುದಾಗಿತ್ತು. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.